A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕಂಗನಹಳ್ಳಿ ಡೈರಿ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಅಭಿವೃದ್ಧಿಯೇ ನಮ್ಮ ಮೊದಲ ಆದ್ಯತೆ. ಶಿವಾರೆಡ್ಡಿ. ಇತ್ತೀಚೆಗೆ ಚಿಂತಾಮಣಿ ತಾಲೂಕಿನ ಕಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಶಿವಾರೆಡ್ಡಿ ಅವರ ಬೆಂಬಲಿತ 11 ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದರು. ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಒಮ್ಮತದಿಂದ ಅಧ್ಯಕ್ಷರಾಗಿ ಕೆಎಂ ಕಾಮರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಮುನಿ ವೆಂಕಟಪ್ಪ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಜೆಡಿಎಸ್ ಮುಖಂಡ ಶಿವಾರೆಡ್ಡಿ, ಚುನಾವಣೆಯಲ್ಲಿ ಗ್ರಾಮಸ್ಥರ ಮತ್ತು ದೇವರ ಆಶೀರ್ವಾದದಿಂದ ನಮ್ಮ ಬೆಂಬಲಿತ 11 ಮಂದಿ ನಿರ್ದೇಶಕರು ಜಯಗಳಿಸಿದ್ದಾರೆ. ಇಂದು ಸರ್ಕಾರದ ನಿಯಮದಂತೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಒಮ್ಮತದಿಂದ ಅಭ್ಯರ್ಥಿಗಳನ್ನು ಆರಿಸಿದ್ದಾರೆ. ಇಲ್ಲಿ ಸ್ಥಾನಮಾನಗಳಿಗಿಂತ ಒಗ್ಗಟ್ಟು ಮುಖ್ಯ ಎಂದು ಶಿವಾರೆಡ್ಡಿ ತಿಳಿಸಿದರು. ಕಳೆದ 5 ವರ್ಷಗಳ ಹಿಂದೆ ಡೈರಿ ಸಂಕಷ್ಟದಲ್ಲಿದ್ದಾಗ ನಾನು ನೀಡಿದ್ದ ಸಾಲವನ್ನ ಹಳೆಯ ಸಮಿತಿ ಯಶಸ್ವಿಯಾಗಿ ನಿಭಾಯಿಸಿದೆ. ಸಂಘದ ವತಿಯಿಂದ ಹೊಸ ಕಟ್ಟಡ ನಿರ್ಮಾಣ, ಹಾಲಿನ ದರದಲ್ಲಿ ಪ್ರತಿ ಲೀಟರ್ಗೆ 50 ಪೈಸೆ ಹೆಚ್ಚಳ, ಹಾಲಿನ ಕ್ಯಾನ್ಗಳ ವಿತರಣೆ ಮತ್ತು ಸಂಘದ ಖಾತೆಯಲ್ಲಿ 10 ಲಕ್ಷ ರೂಪಾಯಿ ಉಳಿತಾಯ ಮಾಡುವ ಮೂಲಕ ಮಾದರಿ ಕೆಲಸ ಮಾಡಿದ್ದಾರೆ. ಹಳೆಯ ಸಮಿತಿಗಿಂತ ಹೊಸದಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಮತ್ತು ತಂಡವು ಮುಂದಿನ 5 ವರ್ಷಗಳಲ್ಲಿ 2ರಷ್ಟು ಅಭಿವೃದ್ಧಿ ಮಾಡಬೇಕು ಎಂದು ಸವಾಲು ನೀಡಿದ್ದಾರೆ. ಹಾಲು ಹಾಕುವ ಪ್ರತಿಯೊಬ್ಬ ರೈತರಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು. ಪ್ರತಿ ಸಭೆಗೂ ಹಾಜರಾಗಿ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಡೈರಿ ಅನ್ನುವುದು ದೇವಸ್ಥಾನವಿದ್ದಂತೆ. ಹಾಲು ಅಮೃತಕ್ಕೆ ಸಮಾನ. ಇಲ್ಲಿ ರಾಜಕೀಯ ಮಾಡಬಾರದು. ರೈತರ ಹಿತದೃಷ್ಟಿಯಿಂದ ಕೆಲಸ ಮಾಡಿದರೆ ಮುಂದಿನ ಚುನಾವಣೆಗಳು ನಮಗೆ ಸುಲಭವಾಗುತ್ತವೆ ಎಂದು ಅವರು ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಕೆಎಂ ದೇವರಾಜ್, ನಾರಾಯಣಸ್ವಾಮಿ, ಪ್ರಕಾಶ್ ಕೆಎಂ, ಮುನಿರಾಜು ಕೆಎಲ್, ವೆಂಕಟರೆಡ್ಡಿ ಕೆಎಂ, ಅಜ್ಜಪ್ಪ, ನಾಗೇಶ್ ಕೆಆರ್, ದ್ಯಾವಮ್ಮ, ಲಕ್ಷ್ಮೀ ದೇವಮ್ಮ, ಮಾಜಿ ಅಧ್ಯಕ್ಷರಾದ ಎಂ ವೆಂಕಟೇಶ ಮೂರ್ತಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮುನಿಶಾಮಿ, ದೇವರಾಜ್, ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ, ಕೆಎಂ ಕೃಷ್ಣ, ಬೈರೇಗೌಡ, ಬೈರಾರೆಡ್ಡಿ, ನಾಗೇಶ್, ಕೆಎಸ್ ಸೇರಿದಂತೆ ಮತ್ತಿತರರು ಇದ್ದರು. ಅಧ್ಯಕ್ಷ ಆಗಬೇಕು, ಉಪಾಧ್ಯಕ್ಷ ಆಗಬೇಕು ಅಂತ ಅದು ಪ್ರೋಟೋಕಾಲ್ಗೋಸ್ಕರ ಅಷ್ಟೇ. ಬಟ್ ನನ್ನ ಅಭಿಪ್ರಾಯದಲ್ಲಿ ಇರ್ತಕ್ಕಂಥ ಎಲ್ಲರೂ ಅಧ್ಯಕ್ಷ ಉಪಾಧ್ಯಕ್ಷರು. ಯಾಕೆಂದರೆ ಇಲ್ಲಿ ಯಾರ್ದು ಭೇದ ಭಾವ ಏನಿಲ್ಲ. ಎಲ್ಲರ ಒಮ್ಮತದಿಂದ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತೇಳಿ ನಮಗೂ ಭರವಸೆ ಕೊಟ್ಟರು. ಹಾಗಾಗಿ 2 ನಿಮಿಷದಲ್ಲಿ ಆಯ್ಕೆ ಮಾಡಿಕೊಂಡು ಇವತ್ತು ಇಲ್ಲಿ ಬಂದು ಅಧ್ಯಕ್ಷರಾಗಿ ನಮ್ಮ ಕಾಮಣ್ಣವರು, ಉಪಾಧ್ಯಕ್ಷರಾಗಿ ಮುನಿವೆಂಕಟಣ್ಣವರು, ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಮಿಟಿಯವ್ರಿಗೂ ನಾನು ಇದೇ 5 ವರ್ಷ ಹಿಂದ್ಗಡೆ ನಮ್ಮ ಒಂದು ಕಮಿಟಿ ನಾವೇ ಮಾಡಿದ್ವಿ. ಕಮಿಟಿ ಆಗಿ ಅಧ್ಯಕ್ಷ ನಮ್ಮ ವೆಂಕಟೇಶ ಮೂರ್ತಿಯವರು ಅಧ್ಯಕ್ಷರಾಗಿದ್ದರು, ಉಪಾಧ್ಯಕ್ಷರು ನಾರಾಯಣ ಸ್ವಾಮಿ ಆಗಿದ್ದರು. ಅದೇ ರೀತಿ ಕಮಿಟಿಲಿ ಭಾಳ ಜನ ಇಲ್ಲೇ ಇದ್ದಾರೆ, ಕಮಿಟಿಲಿ ಇರ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೂ ನಾನು ಇದೇ ರೀತಿ 5 ವರ್ಷ ಹಿಂದ್ಗಡೆ ಅವ್ರಿಗೊಂದು ಚಾಲೆಂಜಾಗಿ ಕೊಟ್ಟಿದ್ದೆ. ನಾನು ಅವ್ರಿಗೆ, ನೀವು ಏನು ಮಾಡ್ತಿರೋ ಬಿಡ್ತಿರೋ, ಡೈರಿ ಭಾಳ ಹಿನ್ನಡೆ ಇದೆ, ಈ 5 ವರ್ಷದಲ್ಲಿ ನೀವು ಅಭಿವೃದ್ಧಿ ಮಾಡಿ ನನಗೊಂದು ನೋಡಿಸ್ಬೇಕು ಅಂತೇಳಿ ಒಂದು ಚಾಲೆಂಜಾಗಿ ಕೊಟ್ಟಿದ್ದೆ ಅವ್ರಿಗೆ. ಅದನ್ನು ಭಾಳ ಜವಾಬ್ದಾರಿಯುತವಾಗಿ ತೊಗೊಂಡು ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಕಮಿಟಿ ಇರ್ಬೋದು, ಭಾಳ ಜವಾಬ್ದಾರಿಯಾಗಿ ತೊಗೊಂಡು ಇವತ್ತೆಲ್ಲೋ ಒಂದು ಹಂತಕ್ಕೆ ತಂದು ಇವತ್ತು ನನಗೆ ಲಾಸ್ಟ್ ಮೀಡಿಯಾ ಅಂತ ಹೇಳಿದ್ದೇನೆ. ಕಳೆದ ಬಾರಿ ಕೂಡ ನಾನು ಹೇಳ್ಬೇಕಾದ್ರೆ ಹೇಳಿದ್ದೆ, ಲಾಸ್ಟ್ ಟೈಮ್ ಒಂದು ನಿಮ್ಮ ಕಣ್ಮುಂದೆನೇ ಕಾಣ್ತಾ ಇದೆ, ಹೊಸ ಬಿಲ್ಡಿಂಗ್ ಕಾಣ್ತಾ ಇದೆ. ಆಮೇಲೆ ಈ ಸುತ್ತಮುತ್ತ ನನಗೆ ಗೊತ್ತಿರ್ತಕ್ಕಂಥ ಡೈರಿಗಳಲ್ಲಿ ಯಾರು 50 ಪೈಸೆ ಇನ್ಕ್ರೀಸ್ ಮಾಡಲಿಲ್ಲ, ಅದನ್ನು ಮಾಡಿದ್ದಾರೆ. ಹಾಲು ಕ್ಯಾನಲ್ ಕೊಟ್ಟಿದ್ದಾರೆ, 10 ಲಕ್ಷ ಕ್ಯಾಶ್ ಇಟ್ಟಿದ್ದಾರೆ. ಇದೇ ರೀತಿ ಮತ್ತೆ ನಾನು ಇನ್ನೂ ಒಂದು ಸರಿ ಇವ್ರಿಗೆ ಏನು ನಾನು ಚಾಲೆಂಜ್ ಕೊಡ್ತಾರೋ ಅಂದರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಮಿಟಿಗೆ ಮುಂದೆ 5 ವರ್ಷಗಳಿಗೆ ಇವ್ರು ಏನು ಮಾಡಿದ್ದಾರೆ ಇದಕ್ಕಿಂತ ನೀವು 2ರಷ್ಟು ಉಳಿತಾಯ ಮಾಡಿ, ಯಾರು ಪ್ರತಿಯೊಬ್ಬ ಹಾಲು ಹಾಕುವಂಥವ್ರಿಗೆ ಯಾರಿಗೂ ನೀವು ಅನ್ಯಾಯ ಮಾಡಿದೆ, ಮೋಸ ಮಾಡಿದೆ, ಪ್ರತಿಯೊಬ್ಬರಿಗೂ ನೀವು ಸ್ಪಂದಿಸಿ ಕಷ್ಟ ಸುಖ ಏನು ಅಂತೇಳಿ ಅವ್ರಿಗೆ ನೀವು ಸ್ಪಂದಿಸಬೇಕು. ಪ್ರತಿ ಮೀಟಿಂಗಲ್ಲಿ ಕೂಡ ಎಲ್ಲ ಇರ್ತಕ್ಕಂಥ ಕಮಿಟಿಯವರು ಪ್ರತಿ ಮೀಟಿಂಗ್ ಹಾಜರಾಗಬೇಕು. ಹಾಜರಾಗಿ ಹಾಲು ಹಾಕುವಂಥ ಪ್ರತಿಯೊಬ್ಬರು ಮನೆಗಳಲ್ಲಿ ಏನು ಅವ್ರ ಕುಂದುಕೊರತೆಗಳಿದೆ, ಏನು ತೊಂದರೆಗಳಿದೆ, ಅವ್ರಿಗೆ ಹಸು ಕರುಗಳಿಗೆ ಏನೇನು ಆಗ್ತಾಯಿದೆ ಅಂತೇಳಿ ಮೀಟಿಂಗ್ಗಳಲ್ಲಿ ನೀವು ಪ್ರತಿಯೊಬ್ಬರು ಅವ್ರ ಮನೆಗಳಿಗೆ ಹೋಗಿ ನೀವು ವಿಚಾರಿಸುವಂಥ ಕೆಲಸ ಆಗಬೇಕು. ಅದ್ರ ಜೊತೆಗೆ ಅಭಿವೃದ್ಧಿ ಆಗಬೇಕು. ಅದೇ ರೀತಿ ಮುಂದೆ ಇದೇ ರೀತಿ ನೀವು ನಮ್ಮ ಡೈರಿಗೆ ಏನಾದರೂ ಉಳಿಸಿ ಮುಂದಿನ ದಿನಗಳಲ್ಲಿ ಏನಾದರೂ ನೀವು ನನಗೆ ನೋಡಿಸಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಕೂಡ ಈ ಒಳ್ಳೆಯ ಕೆಲಸ ಮಾಡ್ಕೊಂಡು ಮುಂದಿನ ಚುನಾವಣೆಗಳಿರ್ಬೋದು, ಡೈರಿ ಎಲೆಕ್ಷನ್ ಇರ್ಬೋದು, ನಮಗೆ ಭಾಳ ಈಸಿ ಆಗ್ತದೆ. ಹಾಗಾಗಿ ಚುನಾವಣೆ ನಮ್ಗೆ ಮುಖ್ಯ ಅಲ್ಲ, ಇಲ್ಲಿ ಅಭಿವೃದ್ಧಿ ಅನ್ನೋದೇ ನಮಗೆ ಮುಖ್ಯ. ಡೈರಿ ಉಳಿಸ್ಕೊಂಡು ಹೋಗ್ಬೇಕು. ಯಾಕೆಂದರೆ ಈಗ ಹಾಲು ಅನ್ನೋದು ಅಮೃತಕ್ಕೆ ಸಮಾನ. ಇದೊಂಥರ ದೇವಸ್ಥಾನ ಇದ್ದಾಗೆ.
ಈ ಡೈರಿ ಅನ್ನೋದು. ಇದರಲ್ಲಿ ರಾಜಕಾರಣ ಮಾಡೋದು ತೃಪ್ತಿಕರ ಅದಲ್ಲವೇ ಅಲ್ಲ, ಅದು ಮಾಡಲೂಬಾರ್ದು. ಇದು ದೇವಸ್ಥಾನ ಇದ್ದಾಗೆ ಪ್ರತಿಯೊಬ್ಬರು ಬಂದು ಕೈ ಮುಗಿಯುವಂಥದ್ದು, ಇಲ್ಲಿ ಒಂಥರ ಅಮೃತ ಪ್ರಸಾದ ಸಿಗ್ದಂಗೆ ಇದಂತ. ಅದಕ್ಕೋಸ್ಕರ ಯಾವ ರೀತಿ ರಾಜಕಾರಣ ಮಾಡೋದು ಬೇಕಾಗಿಲ್ಲ. ದಯವಿಟ್ಟು ನಾನು ಇರ್ತಕ್ಕಂಥ ಕಮಿಟಿಯವ್ರಿಗೆ ಎಲ್ಲರಿಗೂ ಹೇಳೋದು ನನ್ನಿಷ್ಟೇ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನು 5 ವರ್ಷ ಮಾಡ್ಕೊಂಬಂದಿದ್ದು ಇದಕ್ಕಿಂತ ಚಾಲೆಂಜಾಗಿ ತೊಗೊಂಡು ಇನ್ನು 2ರಷ್ಟು ಪಟ್ಟು ನೀವು ಅಭಿವೃದ್ಧಿ ಮಾಡಿ ಪ್ರೂಫ್ ಮಾಡಬೇಕು, ಇಲ್ಲಿ ನಿಲ್ಲಿಸಬೇಕು ಅಂದ್ರೆ ನಮ್ಮ ಗೌರವ ಉಳಿಸ್ಬೇಕು. ಊರಿನಲ್ಲಿ ನಿಮ್ಗೆ ಯಾರು ಓಟ್ ಹಾಕಿ ಗೆಲ್ಸಿದ್ದಾರೋ, ಆಮೇಲೆ ಯಾರು ಊರಲ್ಲಿ ಗ್ರಾಮಸ್ಥರು ನಮಗೆ ಗೌರವ ಕೊಟ್ಟು ನಮ್ಮ ಗೌರವ ಕಾಪಾಡೋದು, ಇವ್ರಿಗೆಲ್ಲರ ಗೌರವ ಕಾಪಾಡಬೇಕು ಅಂತೇಳಿ ಇವರಲ್ಲಿ ಮನವಿ ಮಾಡಿ. ಇಷ್ಟೊಂದು ಅಭಿವೃದ್ಧಿ ನಾವು ಹಿಂದೆ ಇದ್ದವರು ಟೀಮು, ನಮಗೆ ಎಲ್ಲರೂ ಸಹಕಾರ ಕೊಟ್ಟರು, ನಾವೊಂದಿಷ್ಟು ಇಂಪ್ರೂವ್ ಮಾಡಿದ್ದೀವಿ. ಇನ್ನು ಮುಂದೆ ಇಂಪ್ರೂವ್ ಮಾಡಬೇಕು ಅನ್ನೋದು ನಮಗೆ ಆಸೆ ಇದೆ. ಏನೋ ಎಲ್ಲರೂ ನಮ್ಮ ಊರೆಲ್ಲರೂ ಸಹಕಾರ ನಮ್ಗೆ ಇರಲಿಕ್ಕೆ ನಾವು ಮಾಡ್ತೀವಿ, ಇಲ್ಲಾಂದರೆ ಇಂಪ್ರೂವ್ ಮಾಡೋಕ್ಕಾಗಲ್ಲ. ಎಲ್ಲರೂ ಸಹಕಾರ ನಮ್ಗೆ ಐತೆ, ಮಾಡ್ತೀವಿ, ನಮ್ಮ ಮುಂದೆನೇ ಅಭಿವೃದ್ಧಿ ಮಾಡ್ತೀವಿ. ಸಭೆ ದಿನಾಂಕ 10/4/2026 ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕೊಂಗನಹಳ್ಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಪದಾಧಿಕಾರಿಗಳನ್ನು ಚುನಾಯಿಸಲು ದಿನಾಂಕ 10/4/2026 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಸಂಘದ ಕಚೇರಿಯಲ್ಲಿ ಚುನಾಯಿತ ನಿರ್ದೇಶಕರ ಸಭೆಯನ್ನು ಕರೆಯಲಾಗಿದ್ದು, ಸಭೆಗೆ ಹಾಜರಾದ ನಿರ್ದೇಶಕರ ಹಾಜರಾತಿ ಹಾಗೂ ನಡಾವಳಿಯನ್ನು ಈ ಕೆಳಕಂಡಂತೆ ದಾಖಲಿಸಿದೆ. ಸಭೆಗೆ ಹಾಜರಾದವರು 11 ಜನ. ಪದಾಧಿಕಾರಿಗಳ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವುದು. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕೊಂಗನಹಳ್ಳಿ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಶ್ರೀ KM ಕಾಮರೆಡ್ಡಿ ಬಿನ್ ಮುನಿಶಾಮಪ್ಪರವರು ನಾಮಪತ್ರ ಸಲ್ಲಿಸಿದ್ದು, ಸೂಚಕರಾಗಿ ಶ್ರೀ ನಾಗೇಶ್ KR ಹಾಗೂ ಅನುಮೋದಕರಾಗಿ ಶ್ರೀ ವೆಂಕಟರೆಡ್ಡಿ KN ರವರು ಸಹಿ ಹಾಕಿರುತ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಮುನಿವೆಂಕಟಪ್ಪ ಬಿನ್ ಸೊನ್ನಪ್ಪರವರು ನಾಮಪತ್ರ ಸಲ್ಲಿಸಿದ್ದು, ಸೂಚಕರಾಗಿ ಶ್ರೀ M ನಾರಾಯಣಸ್ವಾಮಿ ಹಾಗೂ ಅನುಮೋದಕರಾಗಿ ಶ್ರೀ KM ಪ್ರಕಾಶ್ ಅವರು ಸಹಿಯನ್ನು ಹಾಕಿರುತ್ತಾರೆ. ನಾಮಪತ್ರಗಳ ಪರಿಶೀಲನೆ. ಪದಾಧಿಕಾರಿಗಳ ಸ್ಥಾನಕ್ಕೆ ಸಲ್ಲಿಕೆಯಾದ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಅವು ಕ್ರಮಬದ್ಧವಾಗಿವೆ ಎಂದು ಪ್ರಕಟಿಸಿದೆ. ನಾಮಪತ್ರಗಳನ್ನು ಹಿಂಪಡೆಯುವುದು. ಸಲ್ಲಿಕೆಯಾದ ನಾಮಪತ್ರಗಳನ್ನು ಯಾರೂ ಹಿಂಪಡೆದಿರುವುದಿಲ್ಲ. ಪದಾಧಿಕಾರಿಗಳ ಚುನಾವಣಾ ಫಲಿತಾಂಶ ಘೋಷಣೆ. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕೊಂಗನಹಳ್ಳಿ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಶ್ರೀ KM ಕಾಮರೆಡ್ಡಿ ಬಿನ್ ಮುನಿಶಾಮಪ್ಪರವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಮುನಿವೆಂಕಟಪ್ಪ ಬಿನ್ ಸೊನ್ನಪ್ಪರವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಚುನಾವಣಾಧಿಕಾರಿಯನ್ನು ನಾನು ಘೋಷಿಸುತ್ತೇನೆ.